ಹಾಯ್ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಶುಭ ಲೋಹಿತ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇವಾಗ ತಾನೇ ಜಸ್ಟ್ ಟೆಂಪಲ್ಗೆ ಹೋಗಿ ಬಂದೆ. ಸ್ಯಾರಿ ವೇರ್ ಮಾಡಿದ್ದೀನಿ. ಇದರಲ್ಲೇ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ. ಆ್ಯಂಡ್ ಹಾಫ್ ಆನ್ ಅವರಿಂದ ಟ್ರೈ ಮಾಡ್ತಾಯಿದ್ದೆ. ನಮ್ಮ ಪಾಪು ತರಲೆ ಮಾಡ್ತಾಯಿದ್ದ, ವೀಡಿಯೋ ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ. ಇವಾಗ ಫೈನಲಿ ನಾನು ಹಾಲಲ್ಲೇ ಲಾಸ್ಟ್ ಟೈಮ್ ಥರ ಫೋನ್ನ ಸ್ಟ್ಯಾಂಡ್ ಮಾಡಿದ್ದೀನಿ ವಿಂಡೋ ಸರಳುಗಳ ನಡುವೆ. ಇವತ್ತಿನ ವಿಡಿಯೋ ಬಂದುಬಿಟ್ಟು ಶೀನ್ ಆ್ಯಪಿಂದ ನಂಗೆ ಕೆಲವೊಂದು ಪ್ರಾಡಕ್ಟ್ಸ್ಗಳನ್ನ ರಿಸೀವ್ ಮಾಡ್ಕೊಂಡಿದ್ದೀನಿ. ಐ ಗಾಟ್ 2 ಪಾರ್ಸಲ್ಸ್ ರೀಸೆಂಟ್ಲಿ ಓಪನ್ ಮಾಡಿದ್ದೀನಿ. ಏನಕ್ಕೆ ಇವತ್ತು ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ, ಮೇನ್ ರೀಸನ್ ಬಂದುಬಿಟ್ಟು ಇದು ನ್ಯೂಲಿ ಲಾಂಚ್ ಆಗಿರೋಂಥ ಒಂದು ಫ್ಯಾಷನ್ ಶಾಪಿಂಗ್ ಆ್ಯಪ್. ಸೊ ನೀವು ತುಂಬ ನೋಡಿರ್ತೀರಾ ಸೋಷಿಯಲ್ ಮೀಡಿಯಾದಲ್ಲಿ, ಲೈಕ್ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಎನಿ ಸೋಷಿಯಲ್ ಮೀಡಿಯಾ ನೀವು ಅಂದರೆ ಓಪನ್ ಮಾಡಿದ ತಕ್ಷಣ ಇವಾಗ ತುಂಬಾ ವೈರಲ್ ಆಗ್ತಿರೋ ಅಂಥದ್ದು ಅಂದರೆ ಅಡ್ರೆಸ್ ಬರ್ತಿರೋಂಥದ್ದು ಶೀನ್ ಆ್ಯಪು. ಸೊ ಅದಕ್ಕೋಸ್ಕರ ಹೊಸ ಆ್ಯಪ್ ಅಲ್ವಾ, ಶಾಪಿಂಗ್ ಆ್ಯಪ್ ಯಾವುದೇ ಆಗಲಿ ನಾವು ಸ್ಟಾರ್ಟಿಂಗಲ್ಲಿ ಹೊಸದಾಗಿ ಲಾಂಚ್ ಆಗಿರೋ ಆ್ಯಪ್ಸ್ಗಳನ್ನ ಬೈ ಮಾಡೋಕ್ಕೆ ಸ್ವಲ್ಪ ಹೆದರುತ್ತೀವಿ. ಆ್ಯಂಡ್ ಈ ಪಾರ್ಸಲ್ ನನಗೆ ಆಲ್ಮೋಸ್ಟ್ 15 to 20 ಡೇಸ್ ಬ್ಯಾಕೇ ರಿಸೀವ್ ಆಗಿರುವಂಥದ್ದು. ಆ್ಯಂಡ್ ವಿಡಿಯೋ ಮಾಡ್ಕೊಳ್ಳೋಣ, ತುಂಬ ಜನ ನನ್ನ ಸಬ್ಸ್ಕ್ರೈಬರ್ಸ್ಗೆ ಅಥವಾ ನ್ಯೂ ಸಬ್ಸ್ಕ್ರೈಬರ್ಸ್ಗೆ ಅಥವಾ ಹೊಸದಾಗಿ ವ್ಯೂವರ್ಸ್ಗೆ ಎಲ್ಪ್ ಆಗ್ಬೋದು ಅಂತ. ಯಾರೆಲ್ಲ ಶಾಪಿಂಗ್ ಮಾಡಬೇಕು ಆನ್ಲೈನಲ್ಲಿ ಶೀನ್ ಆ್ಯಪಲ್ಲಿ ಅಂದ್ಕೊಂಡಿದ್ದೀರಾ ಅಂಥವ್ರಿಗೆ ಪರ್ಟಿಕ್ಯುಲರಾಗಿ ಕ್ವಾಲಿಟಿ ಹೇಗಿದೆ ನಾನೇ ನೆನಪೈ ಮಾಡಿದ್ದೀನಿ. ಆ್ಯಂಡ್ ಇದು ಯಾವ ರೀತಿ ನನಗೆ ರಿಸೀವ್ ಆಯಿತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಾನು ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಸ್ಯಾರಿ ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟಲ್ಲಿ ತಿಳಿಸಿ. ಬನ್ನಿ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಐ ಗಾಟ್ 2 ಪಾರ್ಸಲ್ಸ್ ಹೇಳಿದ್ದೀನಿ. ಆ್ಯಂಡ್ ಇದು ತುಂಬಾ ಬಿಗ್ ಇದೆ, ಸೊ ನಾನು ಫೋಲ್ಡ್ ಮಾಡಿದ್ದೀನಿ. ಸೊ ಫಸ್ಟು ನಾನು ಈ ಒಂದು ಚಿಕ್ಕ ಪಾರ್ಸಲ್ದನ್ನು ರಿವ್ಯೂ ಮಾಡ್ತೀನಿ. ಸೊ 1 ಸೆಕೆಂಡ್ ಬಂದೆ. ಸೊ ಈ ಒಂದು ಪ್ಯಾಕೇಜಿಂಗಲ್ಲಿ ಏನಿದೆ ಅಂತ ಆಲ್ರೆಡಿ ನಾನು ಟೇರ್ ಮಾಡಿ ಯೂಸ್ ಮಾಡಿದ್ದೀನಿ. ಸೊ ಐ ಗಾಟ್ ದಿಸ್ 2 ಏನು ಅಂತ ತೋರಿಸ್ತೀನಿ. ಆ್ಯಂಡ್ ಇದು ನನಗೆ ಯಾವ ರೀತಿ ರಿಸೀವ್ ಆಗಿದ್ದು ಅಂತಲೂ. ಇದು ಬಂದುಬಿಟ್ಟು ನೆಕ್ ಚೈನ್ ಆ್ಯಂಡ್ ಇದಕ್ಕೆ ಮ್ಯಾಚಿಂಗ್ ಇಯರಿಂಗ್ಸ್ ಆಲ್ರೆಡಿ ನಾನು ವೇರ್ ಮಾಡಿದ್ದೀನಿ. ಪ್ರೈಸ್ ಬಂದುಬಿಟ್ಟು ನೀವು ನೋಡಿ ಉಲ್ಟಾ ಕಾಣಿಸುತ್ತೆ, 199 ರುಪೀಸ್. ಆ್ಯಂಡ್ ವರ್ತ್ ಇಟ್ ಅಂತ ಅನಿಸುತ್ತೆ. ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸ್ ಆಗಿರ್ಬೋದು ಎಲ್ಲನೂ. ಬಟ್ ನಾನು ಅದರಲ್ಲಿ ಚೂಸ್ ಮಾಡಿದ್ದು ಈ ಒಂದು ಜ್ಯುವೆಲ್ರಿನ. ಇದು ಬಂದುಬಿಟ್ಟು ಈ ರೀತಿ ಒಂದು ಪೆಂಡೆಂಟ್ ಇದೆ. ಆ್ಯಂಡ್ ನಂಗೆ ತುಂಬಾ ಇಷ್ಟ, ಪರ್ಟಿಕ್ಯುಲರಾಗಿ ತುಂಬ ಕಲೆಕ್ಷನ್ಸ್ ಇತ್ತು. ಅದರಲ್ಲಿ ನನಗೆ ಮ್ಯಾಚಿಂಗ್ ಇಯರಿಂಗ್ಸ್ ಬೇಕು. ನಾನು ಯೂಶ್ವಲಿ ಹಾಕುವಂಥದ್ದು ಗೋಲ್ಡ್ ಒಂದೇ. ಅದನ್ನು ರೀಸೆಂಟಾಗಿ ಹಬ್ಬಕ್ಕೇನೋ ತೆಗ್ದಿಟ್ಟಾಗ ಇದನ್ನು ವೇರ್ ಮಾಡಿದ್ದು. ಇದು ಬಂದುಬಿಟ್ಟು ಇಯರಿಂಗ್, ಈ ಪೆಂಡೆಂಟ್ಗೆ ಮ್ಯಾಚಿಂಗ್ ಕೊಟ್ಟಿರೋದು. ಲಾಕೆಟ್ ಬಂದುಬಿಟ್ಟು ಈ ಟೈಪಲ್ಲಿ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಕಾಣುತ್ತೆ. ನಾನು ನಮ್ಮೂರಲ್ಲಿ ಜಾತ್ರೆ ಇತ್ತು ಲಾಸ್ಟ್ ವೀಕಲ್ಲಿ, ಆವಾಗ ಒಂದು ಕಾರ್ಡ್ ಸೆಟ್ಗೆ ವೇರ್ ಮಾಡಿದ್ದೆ. ಅದು ಬಂದುಬಿಟ್ಟು ಹಿಂಗೆ ಕಾಣಿಸುತ್ತೆ, ಬಟ್ ವೀಡಿಯೋದಲ್ಲಿ ನಿಮ್ಗೆ ಹೆಂಗೆ ಅನಿಸುತ್ತೆ ಗೊತ್ತಿಲ್ಲ. ತುಂಬಾ ಚೆನ್ನಾಗಿದೆ. ಆ್ಯಂಡ್ ನನ್ನ ಹೇರ್ ಕಟ್ ಹೊಸದಲ್ವ, ಸಕ್ಕದಾಗಿ ಮ್ಯಾಚ್ ಆಗ್ತಿದೆ. ಸೊ ಇದೊಂದು ಜ್ಯುವೆಲ್ರಿನ ನಾನು ಆರ್ಡರ್ ಮಾಡಿದ್ದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಬಂದುಬಿಟ್ಟು ಇದು ಫಿಂಗರ್ ರಿಂಗ್. ನಾವು ಬೇರೆ ತೊಗೊಬೇಕಿತ್ತು ಅನ್ನಿಸ್ತು. ಬಟ್ ಓಕೆ, ನನಗೆ ಅಂದರೆ ಈ ಥರದ್ದೆಲ್ಲ ಹಾಕಿ ರೂಢಿಲ್ಲ ಅಲ್ಲ, ಸೊ ಹಾಗಾಗಿ ಅನಿಸುತ್ತೆ. ವಿಡಿಯೋದಲ್ಲಿ ಹೆಂಗೆ ಅನಿಸುತ್ತೆ ನಿಮಗೆ ಗೊತ್ತಿಲ್ಲ. ಇದ್ರ ಪ್ರೈಸ್ ಬಂದುಬಿಟ್ಟು 99 ರುಪೀಸ್. ನೈಟ್ ಹೆಂಗಿದೆ ಅಂದರೆ ಇದೆಲ್ಲ ಜಿಪ್ಲಾಕ್ ಕವರ್ಸಲ್ಲಿ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅಂದರೆ ಕಲೆಕ್ಷನ್ಸ್ಗಳದೆಲ್ಲ ಪ್ಯಾಕೇಜಿಂಗ್ ಈ ರೀತಿ ಇದೆ. ಬಟ್ ಅದರಲ್ಲೇ ಒಂಥರ ಕಾಣಿಸುತ್ತೆ, ಅಂದರೆ ಇದೇನೆ, ಬಟ್ ಹಾಕುವಂಥವ್ರು ಹಾಕ್ತಾರೆ. ನನಗೆ ಇಷ್ಟು ಥರ ದೊಡ್ಡದೆಲ್ಲ ಹಾಕೋಕ್ಕೆ ಸ್ವಲ್ಪ ಅನ್ಕಂಫರ್ಟಬಲ್. ಸೊ ಹಂಗಾಗಿ ಇದು ನಾನು ವೇರ್ ಮಾಡಿಲ್ಲ, ನಿಮ್ಮ ಮುಂದೆನೇ ಇವಾಗ ವೇರ್ ಮಾಡಿ ತೋರಿಸ್ತಿದ್ದು. ಆ್ಯಂಡ್ ಚೆನ್ನಾಗಿದೆ. ನಿಮಗೆ ವೆಸ್ಟರ್ನ್ ಡ್ರೆಸ್ಗಳಿಗೆ ಅಥವಾ ಜೀನ್ಸ್ಗಳಿಗೆಲ್ಲನೂ ಆಲ್ಮೋಸ್ಟ್ ಹಾಕ್ಬೋದು, ಪ್ರಾಬ್ಲಮ್ ಏನಿಲ್ಲ. ಸ್ಯಾರಿಗೂ ಹಾಕ್ಬೋದು, ಮ್ಯಾಚ್ ಆಗ್ತಿದೆ. ನಂಗೆ ಸ್ವಲ್ಪ ಈ ರೀತಿದೆಲ್ಲ ರಿಂಗ್ಸ್ ಆಗಿ ಯೂಸ್ ಅಂದರೆ ರೂಢಿ ಇಲ್ಲಲ್ಲ, ಸೊ ಹಂಗಾಗಿ ನನಗೆ ಅಷ್ಟೊಂದು ಕಂಫರ್ಟಬಲ್ ಅನಿಸಲ್ಲ. ಸೊ ಯೂಸ್ ಮಾಡಿ ಟ್ರೈ ಮಾಡ್ತಾ ಹೋದರೆ ಅಡ್ಜಸ್ಟ್ ಆಗುತ್ತೆ. ಸೊ ಇದು 2 ನಾನು ಈ ಪಾರ್ಸಲ್ ಚಿಕ್ಕದರಲ್ಲಿ ತೊಗೊಂಡಿರೋ ಅಂಥದ್ದು. ಆ್ಯಂಡ್ ಸೆಕೆಂಡ್ ಒಂದು ಪಾರ್ಸಲ್ನ ತೋರಿಸ್ತೀನಿ ಇದು. ಸೊ ಇದರಲ್ಲಿ ಏನೆಲ್ಲ ಬಂದಿದೆ ಅಂದರೆ, ಐ ಗಾಟ್ 3 ಕ್ಲಾತ್ಸ್ ಆ್ಯಕ್ಚುಲಿ. ಅದರಲ್ಲಿ ಒಂದು ನಿಮಿಷ, ಈ 3 ಬಟ್ಟೆ ತರಿಸಿರೋದು. ಅಂದರೆ ಲೈಕ್ ನಂದು 2 ಜೀನ್ಸ್ ಟಾಪ್ಸ್ ಇದೆ ಆ್ಯಂಡ್ ಒಂದು ಲೋಯಿಯವ್ರಿಗೆ ಬುಕ್ ಮಾಡಿದ್ದೆ ಟೀ ಶರ್ಟ್ನ. ಫಸ್ಟು ನಾನು ನನಗೆ ತೋರಿಸ್ತೀನಿ. ಇವತ್ತು ನಾನು ವೇರ್ ಮಾಡಿ ತೋರ್ಸೋಕ್ಕಾಗಲ್ಲ, ಬಿಕಾಸ್ ನಾನು ಸ್ಯಾರಿ ಹಾಕ್ಕೊಂಡಿದ್ದೀನಿ, ನನಗೆ ಟೈಮ್ ಕೊಡಲಿಲ್ಲ. ನಾನು ನೆಕ್ಸ್ಟ್ ಟೈಮ್ಗಳಲ್ಲೆಲ್ಲ ವೀಡಿಯೋಸಲ್ಲಿ ಹಾಕ್ತೀನಿ, ನೀವು ನೋಡ್ಬೋದು. ಸೊ ಇವಾಗ ಇದೊಂದನ್ನು
ಓಪನ್ ಮಾಡಿ ತೋರಿಸ್ತೀನಿ. ಆ್ಯಂಡ್ ಇದನ್ನು ನಾನು ಆಲ್ರೆಡಿ ಯೂಸ್ ಮಾಡಿದ್ದೀನಿ. ನಾನು ಶಾರ್ಟ್ ವಿಡಿಯೋದಲ್ಲಿ ಒಂದರಲ್ಲಿ ವೇರ್ ಮಾಡಿದ್ದೀನಿ. ರೀಸೆಂಟಾಗಿ ನಾನು ಗಾರ್ನಿಯರ್ದು ಸನ್ಸ್ಕ್ರೀನ್ದು ಏರ್ ಮಿಸ್ಟ್ ಟೈಪ್ದು ಮಾಡಿದ್ನಲ್ಲ ವಿಡಿಯೋ, ಮೇ ಬಿ ಅದರಲ್ಲಿದೆ ಅನಿಸುತ್ತೆ. ಒಂದು ನಿಮಿಷ. ಸೊ ಇದು ಬಂದುಬಿಟ್ಟು ಈ ರೀತಿ ಇದೆ ಟಾಪು. ಜೀನ್ಸ್ಗೆ ಸಕ್ಕತ್ತಾಗಿ ಚೆನ್ನಾಗಿ ಕಾಣಿಸ್ತಿತ್ತು ನನಗೆ ಫಸ್ಟ್ ಟೈಮ್ ವೇರ್ ಮಾಡ್ತಾ ಇದ್ದು. ಆ್ಯಂಡ್ ತುಂಬಾ ಇಷ್ಟ ಆಯಿತು. ಕ್ವಾಲಿಟಿ ವೈಸ್ ಆಗಿರ್ಬೋದು ಪ್ರತಿಯೊಂದು. ನಾನು ಪ್ರೈಸ್ ಟ್ಯಾಗ್ ತೆಗ್ದಿದ್ದೀನಿ. ಇದ್ರ ಪ್ರೈಸ್ ಬಂದುಬಿಟ್ಟು 299 ರುಪೀಸ್. ನಾನು ಅದ್ರ ಟ್ಯಾಗ್ ಇಟ್ಕೊಂಡು ಹಾಕಿ ಮತ್ತೆ ಮಾಡೋಣ ವಿಡಿಯೋ ಅಂದ್ಕೊಂಡೆ, ಅದು ಫರ್ಗಾಟ್ ಎಲ್ಲಿಟ್ಟಿದ್ದೀನಿ ಗೊತ್ತಿಲ್ಲ. ಸೊ ಕ್ಲಾತ್ ವೈಸ್ ತುಂಬ ಚೆನ್ನಾಗಿದೆ ಆ್ಯಂಡ್ ಎಕ್ಸ್ಪ್ಯಾಂಡಬಲ್ ಇದು. ಆ್ಯಂಡ್ ನಮ್ಮ ಮನೆ ಪಕ್ಕ ರೋಡ್ ಇದೆ, ವೆಹಿಕಲ್ಸ್ ಓಡಾಡ್ತಿರುವಾಗ ಬ್ಯಾಕ್ಗ್ರೌಂಡಲ್ಲಿ ನಾಯ್ಸ್ ಬರ್ಬೋದು, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಕಲರ್ ನನಗೆ ಇದು ಸ್ವಲ್ಪ ಇಷ್ಟ ಆಯಿತು. ಸೊ ತುಂಬಾ ಅದಕ್ಕೆ ಈ ಕಲರ್ದ ಆರ್ಡರ್ ಮಾಡಿದ್ದೆ. ಆ್ಯಂಡ್ ಸೆಕೆಂಡ್ ಮಂತ್ ಯಾವುದಂತ ತೋರಿಸ್ತೀನಿ. ಇಲ್ಲೆಲ್ಲೂ ನನಗೆ ಇದೆಲ್ಲ ಇಟ್ಕೊಳ್ಳೋಕೆ ಐಟಮ್ಸು ಟೇಬಲ್ ಇಟ್ಕೊಂಡಿಲ್ಲ, ಹಾಗಾಗಿ ಆ ಕಡೆ ದಿವಾನ್ ಕಟ್ ಮಾಡಿಟ್ಟಿದ್ದೀನಿ. ಸೊ ಹಂಗಾಗಿ ಅದನ್ನು ತರ್ತಾಯಿದ್ದೀನಿ. ಇದ್ರೂ ನಾನು ಪ್ರೈಸ್ ಟ್ಯಾಗ್ ಓಪನ್ ಮಾಡಿಲ್ಲ. ಆ್ಯಂಡ್ ನೋಡಿ ಅವ್ರದ್ದೇ ಆದಂಥ ಒಂದು ಶೀನ್ ಆ್ಯಪ್ದು ಬ್ರ್ಯಾಂಡ್ದು ಟ್ಯಾಗಲ್ಲಿ ಹಾಕಿದ್ದಾರೆ. ಆ್ಯಂಡ್ ಇದ್ರ ಪ್ರೈಸ್ ಬಂದುಬಿಟ್ಟು 249 ರುಪೀಸ್. ಇದು ಹೆಂಗಿದೆ ಅಂದರೆ ಅದರಲ್ಲಿ ಇದ್ದಿದ್ದೇ ಒಂದು ಸ್ವಲ್ಪ ಬೇರೆ ರೀತಿ, ಲೈಕ್ ಅಂದರೆ ಇದು ಸೈಜ್ ನಾನು ಆರ್ಡರ್ ಮಾಡಿರೋದು ಬಂದುಬಿಟ್ಟು ಎಸ್ಸೇನೆ, ಎಕ್ಸಸ್ ಇತ್ತು ಅನಿಸುತ್ತೆ, ಗೊತ್ತಿಲ್ಲ ನನಗೆ. ಅಂದರೆ ಇವಾಗೆಲ್ಲ ಇದು ಯಾವ ಥರ ಟಾಪ್ಸ್ ನನಗೆ ನೇಮ್ಸ್ ಗೊತ್ತಿಲ್ಲ, ನಾನು ಇದಕ್ಕೆ ಯೂಸ್ ಮಾಡಲ್ಲ, ಬಟ್ ವೇರ್ ಮಾಡಿ ನೋಡಿಲ್ಲ ನಾನು. ನೆಕ್ಸ್ಟ್ ಟೈಮ್ ಯಾವುದಾದ್ರು ಜೀನ್ಸ್ಗೆ ಒಂದು ಕೊರಿಯನ್ದು ಲೈಕ್ ಅಂದರೆ ಯಾರು ಟ್ರೆಷರ್ ಇದೆ. ಸೊ ಈಗ ಪೀಚ್ ಕಲರ್ ಸ್ವಲ್ಪ ಕ್ರೀಮಿಶ್ ಕಲರಲ್ಲಿ ಅದಕ್ಕೆ ಟ್ರೈ ಮಾಡುವ ಅಂದ್ಕೊಂಡಿದ್ದೀನಿ. ನೋಡೋಣ. ದಿಸ್ ಒನ್ ಈ ರೀತಿ ಇದೆ, ಗೊತ್ತಿಲ್ಲ ಇದು ಹೆಂಗೆ ಕಾಣುತ್ತೆ ಅಂತ. ನೆಕ್ಸ್ಟು ಯೂಸ್ ಮಾಡ್ತೀನಿ, ಅಥವಾ ಚೆನ್ನಾಗಿಲ್ಲ ಅಂದರೆ ನೋಡೋಣ ಸ್ಟಿಚ್ ಹಾಕ್ಸಿ ಯೂಸ್ ಮಾಡೋದು. ದಿಸ್ ಈಸ್ ಸೆಕೆಂಡ್ ಒನ್. ಇದ್ರ ಪ್ರೈಸ್ ಬಂದರೆ 249. ತುಂಬ ಕಲೆಕ್ಷನ್ಸ್ ಇದೆ. ಇಂದ ನಾನು ಯಾಕೆ ಇದನ್ನೇ ಚೂಸ್ ಮಾಡಿದೆ ಅಂತ ಹೇಳ್ತೀನಿ. ಆ್ಯಂಡ್ ಲಾಸ್ಟ್ ಒಂದು ಬಂದುಬಿಟ್ಟು ಲೋಯಿಸ್ ಅವ್ರಿಗೆ ಟೀ ಶರ್ಟ್ ಆರ್ಡರ್ ಮಾಡಿದೆ. ಈ ರೀತಿ ಜಿಪ್ಲಾಕ್ ಕವರ್ಸಲ್ಲಿ ಕೊಟ್ಟಿರ್ತಾರೆ ಪ್ರತಿಯೊಂದಕ್ಕೂ. ತುಂಬಾ ಒಂಥರ ಸ್ಟ್ಯಾಂಡರ್ಡ್ ಮೇಂಟೆನೆನ್ಸ್ ಅಂತ ಹೇಳ್ಬೋದು. ಆ್ಯಂಡ್ ಇದು ಟಿ ಶರ್ಟ್ ಬಗ್ಗೆ ವಿಶೇಷ ಹೇಳಬೇಕು ಅಂದರೆ, ನಾನು ಲೋಯಿಯವ್ರ ಹತ್ರ ಯೂಶ್ವಲಿ ಈ ಕಲರ್ಸ್ ಇಲ್ಲ ಅಂತ ಬುಕ್ ಮಾಡಿದ್ದು. ಈ ರೀತಿ ಇದೆ ಅವರಿಗೆ. ಇದು ಕಾಸ್ಟ್ ಬಂದುಬಿಟ್ಟು ಅರೌಂಡ್ 249 199 ಅನಿಸುತ್ತೆ. ಬಟ್ ಹೇಳ್ಬೇಕು, ನಾನು ಏನಕ್ಕೆ ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಅಂದರೆ, ಕ್ಲಾತ್ ಕ್ವಾಲಿಟಿ ಆ್ಯಂಡ್ ವರ್ತ್ ಇಟ್ ಇಲ್ವಾ ಅನ್ನೋದು ಮೇನ್ ರೀಸನ್, ಕ್ವಾಲಿಟಿ ವಿಷಯಕ್ಕೆ. ಸೊ ಈ ಶರ್ಟ್ನ ಅವರು 2 to 3 ಟೈಮ್ಸ್ ಆಲ್ರೆಡಿ ವೇರ್ ಮಾಡಿದ್ದಾರೆ ಆ್ಯಂಡ್ ವಾಶ್ ಕೂಡ ಆಗಿದೆ 3 ಟೈಮ್ಸ್, ಓಕೆನಾ. ಬಟ್ ನೋಡಿ ಸ್ವಲ್ಪನೂ ಪ್ರಿಂಟ್ ಹೋಗಿಲ್ಲ ಆ್ಯಂಡ್ ಸ್ವಲ್ಪನೂ ಶರ್ಟ್ ಶ್ರಿಂಕ್ ಆಗಿದೆ ಅನ್ನೋಂಗಿಲ್ಲ. ಆ್ಯಂಡ್ ನಾನು ಫಸ್ಟ್ ಒಂದು ತೋರಿಸಿದ ಪಿಂಕ್ ಕಲರನ್ನು 2 ಟೈಮ್ಸ್ ವಾಶ್ ಮಾಡಿದ್ದೀನಿ. ಒಂದು ಸ್ವಲ್ಪನೂ ಶ್ರಿಂಕ್ ಇಲ್ಲ. ಆ್ಯಂಡ್ ಕ್ಲಾತಲ್ಲಿ ಮೇನು ಕೂದಲು ಲೈಕ್ ಅಂದರೆ ಉಲ್ಲಂದೆಲ್ಲ ಎದಳುತ್ತಲ್ಲ ವಾಶ್ ಆಗ್ತಾ ಆ ರೀತಿ ಏನೂ ಆಗಿಲ್ಲ. ನಿಜವಾಗ್ಲೂ ವರ್ತ್ ಇಟ್ ಅನ್ನಿಸ್ತು. 199 ರುಪೀಸು ಏನೋ, ಅಂದರೆ ಆಫರಲ್ಲಿ ಇದ್ದಿದ್ದು ಎಲ್ಲ ಟಾಪ್ಸ್ಗಳು. ಸೊ ಹಾಗಾಗಿ ಇದೊಂದು ಬುಕ್ ಮಾಡಿದ್ದೆ. ಸೊ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸು, ತುಂಬ ಸಾಫ್ಟ್ ಅನಿಸುತ್ತೆ. ಆ್ಯಂಡ್ ಪ್ರತಿಯೊಂದ್ರದ್ದು ಅಷ್ಟೇ ಕ್ವಾಲಿಟಿ ಅಲ್ಟಿಮೇಟ್ ಆಗಿದೆ. ಸೊ ನೀವು ಯಾರಾದರೂ ಬೈ ಮಾಡಬೇಕು ಶೀನ್ ಆ್ಯಪಲ್ಲಿ ನೋಡ್ತೀರಾ ಅಂದರೆ ಕಣ್ಣು ಮುಚ್ಕೊಂಡು ಟ್ರಸ್ಟ್ ಮಾಡಿ ಪೇಜ್ನ ಆ್ಯಂಡ್ ಆ್ಯಪ್ನ. ಬಿಕಾಸ್ ಯಾಕೆಂದರೆ ಕ್ವಾಲಿಟಿ ವೈಸ್ ಆಗಿರ್ಬೋದು ಆ್ಯಂಡ್ ಪ್ರೈಸ್ ವೈಸ್ ಆಗಿರ್ಬೋದು ತುಂಬಾ ವರ್ತ್ ಅಂತ ನಾನೇ ಹೇಳ್ತೀನಿ. ನನಗಂತೂ ಸಖತ್ ಇಷ್ಟ ಆಯಿತು. ನೀವೂ ಬೇಕಾದರೆ ಹೋಗಿ ಬೈ ಮಾಡಿ. ಕೆಲವೊಂದಿಷ್ಟು ನಾನು ಆದರೆ ಏನಾದರೂ ಪ್ರಾಡಕ್ಟ್ಸ್ದು ಲಿಂಕ್ ಆ್ಯಡ್ ಮಾಡ್ಬೋದು ಅಂದರೆ ಲಿಂಕ್ ಮಾಡಿರ್ತೀನಿ, ಟ್ಯಾಗ್ ಮಾಡಿರ್ತೀನಿ. ಸೊ ನೀವು ಬೇಕಾದರೆ ಗೋ ಆ್ಯಂಡ್ ಚೆಕ್ ಅಂತ ಹೇಳ್ಬೋದು. ಆ್ಯಂಡ್ ತುಂಬ ಚೆನ್ನಾಗಿದೆ. ಪರ್ಟಿಕ್ಯುಲರ್ಲಿ ನನಗೆ ಜುವೆಲ್ಸ್ ಕಲೆಕ್ಷನಲ್ಲಿ ಸಖತ್ ಇಷ್ಟ ಆಯಿತು. ನೆಕ್ಸ್ಟ್ ಟೈಮ್ ನಾನು ಕೆಲವೊಂದು ನೋಡ್ತಾ ಇದ್ದೀನಿ ಏನಾದರೂ ಬೈ ಮಾಡಬೇಕು ಅಂತ. ಸೊ ಬೈ ಮಾಡ್ತೀನಿ. ಇದೂ ಅಷ್ಟೇ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಆರಾಮಾಗಿ ತೊಗೊಬೋದು ಈ ಥರದ್ದು. ನಾನು ಆ್ಯಂಡ್ ಇದ್ರ ಜೊತೆಗೆ ನಿಮಗೆ ಒಂದು ಪೇರ್ ಆಫ್ ಏನೋ ರಿಂಗ್ ಕೂಡ ಇತ್ತು. ಬಟ್ ನನಗೆ ಅದು ಕಲೆಕ್ಷನ್ಸಲ್ಲಿ ಈ ಟೈಪ್ಸಲ್ಲಿ ಇಷ್ಟ ಆಗುತ್ತಲ್ಲ ಸ್ವಲ್ಪ, ನಾನು ಬಾಕ್ಸ್ ಶೇಪಲ್ಲಿ. ಸೊ ಹಂಗಾಗಿ ರೆಕ್ಟ್ಯಾಂಗುಲರ್ ಶೇಪ್ದು ತೊಗೊಂಡೆ. ತುಂಬ ಕಲೆಕ್ಷನ್ಸ್ ಇದೆ, ಹೋಗಿ ಚೆಕ್ ಮಾಡಿ. ಆ್ಯಂಡ್ ಯಾರಾದರೂ ಬೈ ಮಾಡಬೇಕು ಅಂತಿರೋರು 100% ಟ್ರಸ್ಟ್ ಮಾಡ್ಬೋದು ಆ್ಯಂಡ್ ಬೈ ಮಾಡ್ಬೋದು. ಸೊ ನಾನು ಇದನ್ನು ಎಲ್ಲ ತೊಗೊಂಡಿದ್ದು ಬಂದುಬಿಟ್ಟು ನನಗೆ ಪ್ರಮೋಷನ್ದು ಇತ್ತಲ್ಲ, ಸೊ ಆ ಕಡೆಯಿಂದ ಕೆಲವೊಂದಷ್ಟು ಸರ್ಚ್ ಮಾಡ್ತಾ ಇದ್ದಾಗ ಹಿಂಗೆ ನನಗೆ ಏಜೆನ್ಸಿ ಕಡೆಯಿಂದ ಒಂದು ಫಾರ್ಮ್ ಸಿಕ್ಕಿತ್ತು. ಅದನ್ನು ಫಿಲ್ ಮಾಡ್ಕೊಂಡಾದ್ಮೇಲೆ ನನಗೆ ಎಲ್ಲ ಟೋಟಲ್ ಆಫರ್ ಎಲ್ಲ ಆಗಿಬಿಟ್ಟು ಮೈನಸ್ ಆಗಿ ಅರೌಂಡ್ 1000 ರುಪೀಸ್ದೇನೋ ಕೂಪನ್ ಸಿಕ್ಕಿತ್ತು.
ಅದನ್ನು ಆ್ಯಡ್ ಮಾಡಿಕೊಂಡು ಎಲ್ಲ ಅಂದಮೇಲೆ ಅದೆಷ್ಟೋ ಕೊಟ್ಟು ನಾನು ತೊಗೊಂಡಿದ್ದು. ಸೊ ನಂಗೆ ಸ್ವಲ್ಪ ಆಫರಲ್ಲಿ ಸಿಕ್ತು. ಚೆನ್ನಾಗಿದೆ, ತೊಗೊಬೋದು. ಶೀನ್ ಆ್ಯಪ್ನ ಹೋಗಿ ಬೇಗ ಇನ್ಸ್ಟಾಲ್ ಮಾಡಿಕೊಂಡು ಪ್ಲೇಸ್ಟೋರಲ್ಲಿ ಅವೈಲಬಲ್ ಇದೆ. ಆ್ಯಂಡ್ ಕೆಲವೊಂದಿಷ್ಟು ಪ್ರಾಡಕ್ಟ್ಸ್ಗಳು ನಿಮಗೆ ಯಾವ ರೀತಿ ಬೇಕು. ಆ್ಯಂಡ್ ಈ ಆ್ಯಪ್ ಬಗ್ಗೆ ಹೇಳಬೇಕಂದ್ರೆ ಸ್ವಲ್ಪ ನಮ್ಮಂಥ ಅಂದರೆ ಇಂಡಿಯನ್ ಸ್ವಲ್ಪ ಟ್ರೆಡಿಷ್ನಲ್ ಇರೋವಂಥ ಹುಡುಗಿರಾಗಿರ್ಬೋದು, ಹುಡುಗರು ಲೈಕ್ ಆ ರೀತಿ ಎಸ್ಪೆಷಲಿ ಹುಡುಗಿರಿಗೆ ವುಮೆನ್ಸ್ಗಳಿಗೆ ತುಂಬ ನಾವು ಸರ್ಚ್ ಮಾಡಿ ತೊಗೊಬೇಕು. ಬಿಕಾಸ್ ಎಲ್ಲ ವೆಸ್ಟರ್ನ್ ತುಂಬ ವೆಸ್ಟರ್ನ್ ಕಲೆಕ್ಷನ್ಸ್ ಇರೋದು. ಆಲ್ಮೋಸ್ಟ್ ಈ ಥರದ್ದೆಲ್ಲ ನಾವು ಹುಡುಕಿ ತೊಗೊಬೇಕು. ಯಾಕೆಂದರೆ ಸಕ್ಕದು ಮಾಡ್ರನ್ ಡ್ರೆಸ್ಗಳದ್ದೇ ಇರೋವಂಥದ್ದು. ಸೊ ಹಂಗಾಗಿ ನಾನು ಅದನ್ನು ಹುಡುಕಿ ನನ್ನ ಕೂಪನ್ ಪ್ರೈಸ್ಗೆ ಆ್ಯಂಡ್ ಅದು ಆದಮೇಲೆ ಜಾಸ್ತಿನೂ ಹೋಗೋಕ್ಕಾಗಲ್ಲ. ಅಂದರೆ ಲೈಕ್ ನನಗೂ ಅದು ಎಕ್ಸ್ಪೆನ್ಸ್ ಅನಿಸುತ್ತೆ. ಸೊ ಹಾಗಾಗಿ ಅದಕ್ಕೆ ಎಷ್ಟು ಅವೈಲಬಲ್ ನಾನು ತೊಗೊಬೋದು ಅಷ್ಟನ್ನು ಪರ್ಚೇಸ್ ಮಾಡಿದ್ದೀನಿ. ಗ್ರೀನ್ ಟಾಪಲ್ಲಿ ಸ್ವಲ್ಪ ಅಂದರೆ ಕ್ಲಾತ್ ವೈಸ್ ಎಲ್ಲ ಚೆನ್ನಾಗಿದೆ, ಬಟ್ ನನಗೆ ಆ ಥರದ್ದು ವೇರ್ ಮಾಡಿ ರೂಢಿ ಇಲ್ಲ. ಆ್ಯಂಡ್ ನಾನು ಸ್ವಲ್ಪ ಸಣ್ಣ ಇದ್ದೀನಲ್ಲ, ಅದು ನೋಡ್ಬೇಕು ಹೆಂಗೆ ಕಾಣೋದು ಗೊತ್ತಿಲ್ಲ. ಅಕಸ್ಮಾತ್ ಏನಾದರೂ ನಾನು ನೆಕ್ಸ್ಟ್ ಟೈಮ್ ವೇರ್ ಮಾಡಿದ್ರೆ ವೀಡಿಯೋ ಶಾರ್ಟಲ್ಲಿ ಹಾಕಿರ್ತೀನಿ. ಚೆನ್ನಾಗಿದೆ. ಪ್ರಿಂಟೆಡ್ ವೈಸ್ ಎಲ್ಲ ನೋಡಿದಾಗ ಫಸ್ಟ್ ಸಿಮಿಲರ್ ತೋರಿಸಿದ್ನಲ್ಲ ಪಿಂಕು, ಆ ರೀತಿ ನಾರ್ಮಲ್ಲಾಗಿ ಸ್ಟ್ರೆಚಬಲಲ್ಲಿ ಕರೆಕ್ಟ್ ಸೈಜ್ ಇರುತ್ತೆ ಅಂದ್ಕೊಂಡೆ. ಬಟ್ ಅದು ಸ್ವಲ್ಪ ವೈಡ್ ಅಂದರೆ ಅದೇ ಒಂಥರ ಟೈಪ್ದು ಟಾಪು. ಹಾಗಾಗಿ ನಂಗೆ ಆ ಥರ ಯಾಕೆ ರೂಢಿ ಇಲ್ಲ. ಯೂಸ್ ಮಾಡಿದ್ಮೇಲೆ ಮೇ ಬಿ ಅಡ್ಜಸ್ಟ್ ಆಗ್ಬೋದು, ನೋಡೋಣ. ಮುಂದಿನ ದಿನಗಳಲ್ಲಿ ಯಾವ್ದಾದ್ರು ಒಂದು ಇವೆಂಟ್ಗೆ ಹೋದರೆ ಕಂಫರ್ಟಬಲ್ ಅನಿಸಿದ್ರೆ ಅದನ್ನು ವೇರ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಬಟ್ ಲೋಯೋ ಶರ್ಟು 3 ಟೈಮ್ಸ್, ನಂದು ಒಂದು ಟಾಪ್ 2 ಟೈಮ್ಸ್ ವಾಶ್ ಆಗಿದೆ. ಒಂದು ಸ್ವಲ್ಪನೂ ಪ್ರಿಂಟ್ ಹೋಗಿಲ್ಲ, ಅವ್ರ ಬ್ರ್ಯಾಂಡ್ ನೇಮ್ ಹೋಗಿಲ್ಲ, ಯಾವುದೇ ರೀತಿ ಕ್ಲಾತಲ್ಲಿ ಡ್ಯಾಮೇಜ್ ಆಗಿಲ್ಲ. ಅಂದರೆ ಲೈಕ್ ಏನೋ ಥ್ರೆಡ್ ಬಂದಿರುವಂಥದ್ದಾಗಿರ್ಬೋದು, ಶ್ರಿಂಕ್ ಆಗುವಂಥದ್ದಾಗಿರ್ಬೋದು, ಕಲರ್ ಫೇಡ್ ಬಂದಿಲ್ಲ. ನಾನು ಹಂಗೂ ಅದನ್ನೇ ಸಪ್ರೇಟ್ ಹಾಕಬೇಕು ಅಂತ ಸಪ್ರೇಟ್ ಹಾಕಿದ್ದೆ ಲೋಯೋ ಶರ್ಟ್ ಮೆರೂನ್ ಕಲರ್. ಬಿಕಾಸ್ ನಮ್ಮ ಬಟ್ಟೆಗಳಲ್ಲೆಲ್ಲ ವೈಟ್ ಕಲರು ಪಾಪದ ಕೆಲವೊಂದಿದ್ದು ಹೊಸ ಬಟ್ಟೆಗೆ ಹಾಕ್ಬೇಕು, ಎಲ್ಲರೂ ಕಲರ್ ಬಿಡ್ರೆ ಅಂತ ಭಯ ಇತ್ತು. ಯೂಶ್ವಲಿ ನಾವು ಎಲ್ಲೇ ತೊಗೊಂಡ್ರು ಅದೊಂದು ಭಯ ಇರುತ್ತೆ. ಹಾಗಾಗಿ ನಾನು ಮೆಷಿನ್ ವಾಶ್ಗೆ ಹಾಕಿದಾಗಲೂ ಒಂದು ಸ್ವಲ್ಪನೂ 0% ಅಷ್ಟೂ ಕ್ಲಾತ್ ಕಲರ್ ಬಿಟ್ಟಿಲ್ಲ. ಸೊ ಹಾಗಾಗಿ ನಾನು ನಿಮಗೆ ರಿವ್ಯೂ ಮಾಡಬೇಕು ಅಂತ ಇವತ್ತು ವೀಡಿಯೋ ಮಾಡಿದ್ದು. ಹೋಪ್ ನಿಮ್ಗೆ ತುಂಬ ಯೂಸ್ ಆಯಿತು ಅಂದ್ಕೊಳ್ತಾ ಇವತ್ತಿನ ವೀಡಿಯೋನ ಹಿಂಗೆ ಎಂಡ್ ಮಾಡ್ತಾಯಿದ್ದೀನಿ. ಎಲ್ರಿಗೂ ಲಾಟ್ಸ್ ಆಫ್ ಲವ್, ಥ್ಯಾಂಕ್ ಯು ಸೊ ಮಚ್. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಆ್ಯಂಡ್ ಯಾರೆಲ್ಲ ಶಾಪಿಂಗ್ ಆ್ಯಪ್ ಅಂದರೆ ಲೈಕ್ ಶೀನಲ್ಲಿ ಬೈ ಮಾಡಬೇಕು ಅಂದ್ಕೊಂಡಿದ್ದೀರಾ, ಬೇಗ ಹೋಗಿ ಬೈ ಮಾಡಿ. ವಿತೌಟ್ 0% ಅಷ್ಟು ಡೌಟ್ ಇಲ್ಲದೇ ನೀವು ಬೈ ಮಾಡ್ಬೋದು. ಆ್ಯಂಡ್ ಕೆಲವೊಂದಿಷ್ಟು ಆಫರ್ಸ್ ಇದೆ. ಆ್ಯಂಡ್ ಇವಾಗ ಲಾಂಚ್ ಆಗಿರುವಂಥದ್ದಲ್ಲ, ಕೆಲವೊಂದಕ್ಕೆ ಪ್ರೈಸ್ ಸ್ವಲ್ಪ ಕಮ್ಮಿನೂ ಹಾಕಿ ಕೊಟ್ಟಿದ್ದಾರೆ. ನೀವು ಅದರಲ್ಲಿ ಫಿಲ್ಟರ್ ನೋಡ್ಕೊಂಡು ತೊಗೊಂಡ್ರೆ ನಿಮಗೆ ವರ್ತ್ ಇಟ್ ಅಂತಲೇ ಅಂದ್ಕೊಳ್ತೀನಿ. ನೋಡೋಣ, ನಾನು ನೆಕ್ಸ್ಟ್ ಏನೋ ತೊಗೊಬೇಕು ಅಂದ್ಕೊಳ್ತಾ ಇದ್ದೀನಿ ಕೆಲವೊಂದಿಷ್ಟು. ಬಟ್ ಇವಾಗ ಸದ್ಯಕ್ಕಿದೆ, ಹಾಗಾಗಿ ನೆಕ್ಸ್ಟ್ ನೋಡೋಣ ಅಂತ. ಓಕೆ, ಇವತ್ತಿನ ವಿಡಿಯೋ ಇದಾಗಿತ್ತು. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಮತ್ತೊಂದು ವೀಡಿಯೋ ಜೊತೆ ಸಿಗೋಣ. ಬಾಯ್.